ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನನ್ನ ಮಗಳು ಹೇಗೆ ಕಾಣ್ತಾ ಇದ್ದೀವಿ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಪೂರ್ತಿ ರೆಡಿಯಾಗಿದ್ದೀನಿ. ಸಿಂಪಲಾದ ಮೇಕಪ್ಪು, ಆಮೇಲೆ ನನ್ನ ಹೇರ್ ಸ್ಟೈಲು, ಸ್ಯಾರಿ ಹೇಗೆ ಕಾಣ್ತಾ ಇದೆ ಅಂಥೇಳಿನೂ ಕಮೆಂಟ್ ಮಾಡಿ. ಏನಕ್ಕೆ ಅಂಥೇಳಿ ಈ ವ್ಲಾಗಲ್ಲಿ ಆಮೇಲೆ ಗೊತ್ತಾಗುತ್ತೆ ನಿಮಗೆ, ಹೇಳ್ತಾ ಇರ್ತೀನಿ. ಇವಾಗ ಪೂರ್ತಿಯಾಗಿ ರೆಡಿಯಾಗಿ ತುಂಬ ಲೇಟಾಗಿತ್ತು, ಅದಕ್ಕೇ ಒಂದೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿದ್ದೀನಿ. ಬನ್ನಿ ಇವಾಗ ಪೂಜೆ ಕೂತ್ಕೋತೀನಿ. ಏನಕ್ಕೆ ಅಂದರೆ ನಮ್ಮನ್ನ ಮನೆ ಇವತ್ತು ಗೃಹ ಪ್ರವೇಶ ಇತ್ತು. ಅಲ್ಲಿ ಅದೇ ಮನೆಗೆ ಗುರುಪ್ರವೇಶ ಇತ್ತು. ಹಳೆ ಮನೆಯಿಂದ ಹೊಸ ಮನೆಗೆ ಬಂದು ಇವಾಗ ಇಲ್ಲೆಲ್ಲ ರೆಡಿಯಾಗಿ ಇವಾಗ ಪೂಜೆ ಕೂತ್ಕೋಬೇಕು. ಬನ್ನಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತೀನಿ. ಏನಕ್ಕೆ ಅಂದರೆ ತುಂಬ ಲಾಂಗಾಗಿ ಏನು ವ್ಲಾಗ್ ಮಾಡಿಲ್ಲ. ನನ್ನ ಮಗಳು ಇದು ವೀಡಿಯೋಸ್ ಮಾಡಿರೋದ್ರಿಂದ ಅವಳು ಎಷ್ಟು ವೀಡಿಯೋಸ್ ಮಾಡೋಳೆ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅಲ್ಲೆಲ್ಲ ಹಿಂದಿ ಮಾತಾಡೋದ್ರಿಂದ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಒಂದು ಸ್ವಲ್ಪ ಮಧ್ಯಕ್ಕೆ ವಾಯ್ಸು ಹಾಕ್ತೀನಿ, ಕೇಳ್ಕೊಳ್ಳಿ, ಸರಿನಾ? ಬನ್ನಿ ಇವಾಗ ಪೂಜೆನೂ ಎಲ್ಲ ಸ್ಟಾರ್ಟ್ ಆಗಿದೆ. ಬನ್ನಿ ಪೂಜೆ ಮಾಡೋಣ. ಅಲ್ಲಿ ನಮ್ಮ ಥರ ನೈಟು ಡೇ ಆ ಕಡೆ ಎಲ್ಲ ಪೂಜೆ ಎಲ್ಲ ಗೃಹ ಪ್ರವೇಶ ಮಾಡಲ್ಲ, ಬೆಳಗ್ಗೆ ಮಾತ್ರ ಮಾಡೋದು. ಇವಾಗ ಸ್ಟಾರ್ಟ್ ಮಾಡ್ತವ್ರೆ. ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹೇಗೆ ಕಾಣ್ತಾ ಇದ್ದಾರೆ ನಮ್ಮ ಮನೆಯಲ್ಲಿರುವಂತಹ ಲಕ್ಷ್ಮಿ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಪುಟ್ಟ ಲಕ್ಷ್ಮಿಯಾಗಿ ಚಿಕ್ಕದಾಗಿ, ಅದು ನಾವೇ ರೆಡಿ ಮಾಡಿರೋದು. ಅದೆಲ್ಲ ನನಗೆ ಕ್ಲಿಪ್ಪಿಂಗ್ಸ್ ತೊಗೊಳೋಕ್ಕೆ ಆಗಲಿಲ್ಲ, ಯಾಕಂದರೆ ಸ್ವಲ್ಪ ನಾನು ಬ್ಯುಸಿ ಇದ್ದಿದ್ದ ಕಾರಣ ಎಲ್ಲ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಎಲ್ಲನೂ ನಾವೇ ಮಾಡಬೇಕು ಅಂದರೆ ಸ್ವಲ್ಪ ಅರ್ಜೆಂಟಾಗಿ ಟೈಮು ಆಗಿಬಿಟ್ಟಿತ್ತು ಪೂಜೆಗೆ. ಹಾಗಾಗಿ ಇವಾಗ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತೀನಿ. ಮಧ್ಯಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿಲ್ಲ, ಕಟ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ, ಸರಿನಾ? ಬನ್ನಿ ಇವಾಗ ಪೂಜೆ ಮಾಡೋಣ. काल रात्रि नमोस्तुते दीप ज्योति ब्रह्म दीप ज्योति जनार्दन दीप मरदमे पावम दीप ज्योति नमोस्तुते दीपकनाथाय नमो नमः वटुभैरवाय नमः कर्म साक्षिणेभ्यो नमो नमः पूर्वसंविष्टवे नमो नमः सर्वेभ्यो सकलतीर्थेभ्यो नमो नमः ओम भास्कराय नमः हरि ओम ओम आदिदेव नमस्तुभ्यं प्रसीद ओम भास्करो दिवाकरं नमस्तुभ्यं प्रभाकरं नमस्तुभ्यं पूर्वसं कलिंगदेशोद्भवः रक्तवर्णः कश्यप गोत्रः सूर्यदेवता अर्घ ग्रहणे विनियोगः भास्कराय नमः सूर्यनारायणाय नमो नमः। हरि ओम ओम कृष्णे नरजसा वर्तमानो निवेशेन वर्तं वर्तं चरणेन सुविदारधीन देवो याति भुवनानि प्रसन्न सूर्याय नमो नमः भास्कराय नमो नमः महेश्वरशेषनाथो तेजो राशि जगत्पतयं कंपय मां भक्तगणेन परमेश्वर भास्कराय नमः। भास्कराय नमो नमः दिवाकराय नमो नमः पूर्वसंविष्टमे नमो नमः हस्ते पुष्पमादाय पुष्प लेकर के भगवान सूर्य का ध्यान करते हुए ओम ध्येय सदा समित मंडल मध्यवर्ती नारायण सरसिजा सनसन्निवेश केयूरवान वक्रकुंडलवान किरीटी हरि। ಫ್ರೆಂಡ್ಸ್, ಇವಾಗ ಪೂಜೆಗೆಲ್ಲ ನಡೀತಾ ಇತ್ತಲ್ವಾ, ಆ ಕಡೆ ಎಲ್ಲನೂ ನಮ್ಮ ಥರ ಪಂಚೆದೆಲ್ಲ ಹಾಕ್ಕೊಳ್ಳಲ್ಲ, ಕುರ್ತಾ ಮತ್ತು ಪೈಜಾಮ ಹಾಕ್ಕೊಂಡಿರ್ತಾರೆ. ಹಾಗಾಗಿ ಆ ಕಡೆ ಎಲ್ಲ ಇದೇ ಮಾಡ್ತಾಯಿದ್ರು. ಒಂದು ಸ್ವಲ್ಪ ನಮಗೆ ಆ ಕಡೆ ಅವ್ರು ಹೇಳೋದೆಲ್ಲ ಅರ್ಥ ಆಯ್ತಾ ಇದಕ್ಕಿಲ್ವಾ, ಹಾಗಾಗಿ ಅವರು ನಮಗೆ ವಿವರಿಸ್ತಾಯಿದ್ರು, ಈ ಥರ ಅಂತಾಯಿದ್ರು. ಹಾಗಾಗಿ ತುಂಬಾ ಲೇಟಾಗಿತ್ತು. ಎಷ್ಟು ಗಂಟೆಯಿಂದ 11 ಗಂಟೆ 12 ಗಂಟೆಗೇನು ಪೂಜೆ ಸ್ಟಾರ್ಟ್ ಆಗಿರೋದು ಫ್ರೆಂಡ್ಸ್. ಸಂಜೆ 5:30 ಆಯಿತು ಪೂಜೆ ಮುಗಿಸೋ ಅಷ್ಟೋ ತನಕ. ತುಂಬ ಹೊಟ್ಟೆನೂ ಹಸಿತಾಯಿತ್ತು, ಸುಸ್ತು ಆಗ್ತಾಯಿತ್ತು, ಎಲ್ಲನೂ ಆಗ್ತಾಯಿತ್ತು. ಹಾಗಾಗಿ ತಡ್ಕೊಂಡು ಪೂಜೆಗೆಲ್ಲ ಮಾಡಿ ಒಟ್ಟಾರೆ ಚೆನ್ನಾಗಾಯಿತು. ನೆಮ್ಮದಿಯಿಂದ ಪೂಜೆನೂ ಆಯಿತು. ಎಲ್ಲನೂ ಕ್ಲೀನಾಗೂ ಅವ್ರು ಹೇಳಿಕೊಟ್ರು. ಆ ಕಡೆ ನಮ್ಮ ಥರನೇ ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ. ಜಸ್ಟು ಅವರು ಹಿಂದಿ ಮಾತಾಡ್ತಾರೆ, ನಾವು ಕನ್ನಡ, ಅಷ್ಟೇ ಇರೋದು, ಇನ್ನೇನೂ ಇಲ್ಲ. ಈ ಕಡೆ ಒಂದು ಸ್ವಲ್ಪ ಕೂತ್ಕೊಂಡ್ರು, ಆ ಕಡೆ ಎಲ್ಲ ಕುಣಿಸಿದ್ರು, ಹಂಗೆಲ್ಲ ಮಾಡ್ತಾಯಿದ್ರು. ಒಂದು ಸಲ ಆ ಕಡೆ ಕುಣಿಸೋದು, ಒಂದು ಸಲ ಈ ಕಡೆ ಕುಣಿಸೋದು, ಆ ಥರ ಮಾಡಿ ಏನಕ್ಕೆ ಎತ್ತ ಅಂಥೇಳಿ ಅವರೆಲ್ಲ ವಿವರಿಸ್ತಾಯಿದ್ರು.
ಸರಿನಾ? ಬನ್ನಿ ಇವಾಗ ಅವರು ಆಮೇಲೆ ಪೂಜೆ ಮಾಡ್ತಾ ಇರ್ತಾರಲ್ವ, ಯಾವ ಥರ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೋಡ್ತಾ ಇರಿ, ಈ ವ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇವಾಗ ನಾವು ದೀಪ ಎಲ್ಲ ಉರಿಸಿದ್ರು, ಅಂದರೆ ದೀಪ ಎಲ್ಲ ನನ್ನ ಹತ್ರ ಹಚ್ಚಿಬಿಟ್ಟು ಪೂಜೆ ಮಾಡಿಸಿದ್ರು. ಅಲ್ಲೆಲ್ಲ ಫ್ರೆಂಡ್ಸ್ ಏನಂದರೆ ದೀಪ ಎಲ್ಲ ಮೂರು ಮೂರು ದೀಪ ಹಚ್ಚುತ್ತಾರಂತೆ. ಹೆಂಗೆ ನಾವು 2 ದೀಪ ಹಚ್ತೀವಲ್ವ ಆ ಥರ ಎಲ್ಲ ಅಲ್ಲೆಲ್ಲ 3 ದೀಪ ಹಚ್ತಾರಂತೆ. ಆಮೇಲೆ ಆರತಿ ಎಲ್ಲ 3 ದೀಪ ಹಚ್ಬಿಟ್ಟು ಆರತಿ ಮಾಡ್ತಾರಂತೆ. ಆ ಥರ ಎಲ್ಲ ಹೇಳ್ತಾಯಿದ್ರು. ಈ ಥರ ಕುಂಕುಮ ಎಲ್ಲ ಇಕ್ಕಿ ಆಮೇಲೆ ತೋರಿಸ್ತೀನಿ ಆ ಥರ ಇಟ್ಟಿದ್ದಾರೆ ಅಂಥೇಳಿ. ಆ ಥರ ಎಲ್ಲ ಇಡ್ತಾಯಿದ್ರು, ಎಲ್ಲರಿಗೂ ಇಟ್ಬಿಟ್ಟು ಕುಂಕುಮ ಎಲ್ಲ ಇಟ್ಟು ಆಮೇಲೆ ಅಕ್ಕಿ ಕಾಳು ಇಡ್ತಾಯಿದ್ರು. ಆ ಕಡೆ ಎಲ್ಲ ತುಳಸಿ, ನಾವು ಫಸ್ಟ್ ಗೃಹಪ್ರವೇಶ ಮಾಡಬೇಕಂದ್ರೆ ತುಳಸಿ ಗಿಡ ತಂದು ಪೂಜೆ ಮಾಡ್ತೀವಿ ಆಚೆ ಇಟ್ಬಿಟ್ಟು. ಅಲ್ಲೆಲ್ಲನೂ ಅವರು ಪೂಜೆ ಮಾಡೋವಾಗಲೇ ಅಲ್ಲಿ ಇಟ್ಟವ್ರೆ ನೋಡಿ, ಅಲ್ಲೆಲ್ಲ ಇಟ್ಬಿಟ್ಟು ಮಾಡ್ತಾರಂತೆ, ಪೂಜೆ ಎಲ್ಲ ಮಾಡ್ತಾರಂತೆ. ಆ ಥರ ಎಲ್ಲ ಮಾಡ್ತಾಯಿದ್ರು. ಅಂದರೆ ಒಂದು ಸ್ವಲ್ಪ ನನಗೂ ಮೆಮೊರಿ ಇರುತ್ತೆ, ಚೆನ್ನಾಗಿರುತ್ತೆ ನೋಡೋಕ್ಕೆ. ನಾವು ಒಂಥರ ಕಳೆಲ್ಲ ಪೂಜೆ ಮಾಡಿದ್ದೀವಿ ಅಂತೇಳಿ. ಹೂವಿನ ಹಾರ ಹಾಕೋತೀವಲ್ವ ಫ್ರೆಂಡ್ಸ್, ಪೂಜೆ ಕೂತ್ಕೊಂಡಾಗ ಗಂಡ ಹೆಂಡತಿ ಯಾರಾದರೂ ಕೂತ್ಕೊಂಡ್ರೆ ಹೂವಿನ ಹಾರ ಹಾಕೋತೀವಲ್ವ, ಅಲ್ಲಿ ಅವರು ನಮ್ಮ ಕಡೆ ಗಟ್ಟು ಬಂಧನ ಅಂತ ಹೇಳಿದ್ರು ಅವರು. ಅಂದರೆ ನಮ್ಮ ಸೀರೆಗೆ ಅವ್ರದ್ದು ಗಂಡಸರದು ಶಲ್ಯ ಇರುತ್ತಲ್ವ ಅದು ಕಟ್ಟಿಸ್ತಾರಲ್ವ, ಅದು ಥರ ಕಟ್ಟಿಸ್ಬಿಟ್ಟು ನಮ್ಗವರು ಪೂಜೆ ಮಾಡ್ತಾಯಿದ್ರು, ಪೂಜೆ ಮಾಡಿಸಿದ್ರು. ಅವರು ಹೂವಿನ ಹಾರ ಎಲ್ಲ ಹಾಕೋದಿಲ್ಲಂತೆ, ಆ ಥರ ಎಲ್ಲ ಕಟ್ಟಿಸಿದ್ರು. ನನ್ನ ಸೀರೆಗೆ ಕಟ್ಟಿಸಿದ್ರು. ನಮ್ಮ ಮನೆಯವ್ರಿಗೆ ಒಂದು ವೇಲ್ ಹಾಕ್ಸಿದ್ವಿ, ಅವ್ರ ಹತ್ರ ಇದ್ದಿದ್ದಕ್ಕೆಲ್ಲ ನಾನು ತೊಗೊಂಡು ಹೋಗೋಕ್ಕೆಲ್ಲ, ಹಾಗಾಗಿ ವೇಲ್ ಹಾಕ್ಬಿಟ್ಟು ಅವರು ಕಟ್ಟಿದ್ರು. ಇವಾಗ ಮನೆ ಪೂಜೆ ಆಗ್ತಾಯಿದೆ. ಚೆನ್ನಾಗಿತ್ತು, ಪೂಜೆನೇ ಎಲ್ಲ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟಾಗಿತ್ತು. ಚೆನ್ನಾಗಿ ಎಕ್ಸ್ಪೀರಿಯೆನ್ಸು ಚೆನ್ನಾಗಾಯಿತು. ಆ ಕಡೆಯೂ ನಾವು ಪೂಜೆ ಕೂತ್ಕೊಂಡು ಪೂಜೆ ಮಾಡುವಂತಹ ಅದೃಷ್ಟ ನನಗೂ ಸಿಕ್ತು, ನೋಡೋದಕ್ಕೂ ನಿಮಗೂ ಸಿಕ್ತು. ಈ ಥರನೇ ಪೂಜೆ ಎಲ್ಲ ಆಯಿತು ಸಿಂಪಲ್ಲಾಗಿ. ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ಥರ ಅವರು ಶಂಖ ಊದ್ತಾರೆ ಅಂಥೇಳಿ. ನಿಮಗೂ ಯಾರಾದರೂ ಬರುತ್ತಾ ಆ ಥರ ಶಂಖ ಊದೋಕ್ಕೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನಾನು ನಮ್ಮ ಚಿಕ್ಕನ್ನ ಊದ್ತೀನಿ ಅಂತ ಹೇಳ್ದೆ, ಅದು ಬರಲಿಲ್ಲ. ಆ ಥರ ಎಲ್ಲರಿಗೂ ಬರಲ್ಲಂತೆ ಅದು, ನಮಗೆ ಅವ್ರವ್ರಿಗೆ ಮಾತ್ರ ಬರೋದಂತೆ ಅದು. ಅದು ರಿಯಲ್ ಆಗಿರುವಂತಹ ಶಂಖ ಚೆನ್ನಾಗಿತ್ತು, ಅದು ನೋಡಿದ್ರೆ ಗೊತ್ತಾಗುತ್ತೆ ರಿಯಲ್ ಆಗಿತ್ತು. ಆ ಥರ ಫಸ್ಟು ಅವರು ಅಲ್ಲಿ ಎಲ್ಲ ಶಂಖ ಊದ್ಬಿಟ್ಟು ಪೂಜೆ ಮಾಡ್ತಾರಂತೆ. ಅಂದರೆ ಮಧ್ಯದಲ್ಲಿ ಚೆನ್ನಾಗಿ ಎಲ್ಲ ಶಂಖ ಎಲ್ಲ ಊದಿಸ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಮಾಡಿದ್ರು. ಆಮೇಲೆ ಅಕ್ಷತೆ ಕಾಳೆಲ್ಲ ಹಾಕಿಸ್ತಾಯಿದ್ರು. ಅಕ್ಷತೆ ಕಾಳೆಲ್ಲ ಹಾಕಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ತಾಯಿದ್ರು. ಅದೇನೇ ಇದು ಅಕ್ಷತೆ ಕಾಳು ಹಾಕಿಸ್ಬಿಟ್ಟು ಯಾವ್ಯಾವ ದಿಕ್ಕಿಗೆ ಹಾಕಬೇಕು ಅಕ್ಷತೆ ಕಾಳು ಅಂಥೇಳಿ ಅಕ್ಷತೆ ಕಾಳು ಹಾಕ್ಸಿದ್ರು. ಆಮೇಲೆ ಮನೆ ತುಂಬ ನಾವು ನಮ್ಮ ಕಡೆ ಗೋಮೂತ್ರ ಗಂಗಾಜಲು ಹಾಕಿಸ್ತೀವಲ್ವ, ಅಲ್ಲೆಲ್ಲ ಅಕ್ಷತೆ ಕಾಳು ಹಾಕ್ಸಿದ್ರು. ಇವಾಗ ಕೈಯೆಲ್ಲ ಒಂದು ಸ್ವಲ್ಪ ಅಕ್ಷತೆ ಕಾಳು ಕೊಟ್ಟಿದ್ರು. ಅದು ಮನೆ ತುಂಬ ಎಲ್ಲನೂ ಮನೆಯಲ್ಲೆಲ್ಲ ಎಲ್ಲೆಲ್ಲಿ ರೂಮ್ ಇದೆ, ಹಾಲು, ಕಿಚನು, ಆ ಕಡೆ ಎಲ್ಲನೂ ಅಕ್ಷತೆ ಕಾಳು ಹಾಕಿಸ್ಬಿಟ್ಟು ಪೂಜೆ ಮಾಡಿಸ್ತಾಯಿದ್ರು. ನನ್ನ ಮಗಳು ಏನೇನೋ ಅಂದ್ಕೊಂಡು ನಗ್ತಾಯಿದ್ಲು. ಅದೆಲ್ಲ ಅವ್ರಿಗೆ ಒಂಥರ ವಿಚಿತ್ರ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಅವಳಿಗೆ ಆ ಥರ ಎಲ್ಲ ಮಾಡಬೇಡ, ಸುಮ್ಮನೆ ನಗಬಾರ್ದು ಅಂತೇಳಿ. ಅಂದರೆ ಮುಂದೆ ಕೂತ್ಕೊಂಡಿದ್ಲ, ಅದಕ್ಕೇನೆ ಹಿಂಗೇನಾ ಹಂಗೇನಾ ಅಂತ ಇದ್ಲು. ಡ್ಯಾಡಿಗೆ ಒಂದು ಸ್ವಲ್ಪ ಅಂದರೆ ಹಿಂದಿ ಅರ್ಥ ಆಗುತ್ತೆ, ಸ್ವಲ್ಪ ಫಾಸ್ಟಾಗಿ ಮಾತಾಡ್ತಾರಲ್ವ ಅಲ್ಲೆಲ್ಲನೂ, ಅದು ಅರ್ಥನೇ ಆಗ್ತಾಯಿದ್ದಕ್ಕೆಲ್ಲ ಅದೊಂದು ನೋಡಿ ನಗ್ತಾಯಿದ್ಲು. ನಾನು ಹಂಗೆಲ್ಲ ನಗಬಾರ್ದು ಸುಮ್ಮನಿರು ಅಂದ್ಕೊಂಡು ಸುಮ್ಮನಿದ್ದಿದ್ದೆ. ಆಮೇಲೆ ಅಲ್ಲೆಲ್ಲ ಪೂಜೆಗೆಲ್ಲ ಬರೋರಿದ್ದರೆ ಜನ ಎಲ್ಲ ಸ್ವೀಟ್ಸು ಆಮೇಲೆ ಹಣ್ಣು ಎಲ್ಲ ತೊಗೊಬರ್ತಾರೆ. ನಾವು ಇಲ್ಲಿ ಪೂಜೆಗೆಲ್ಲ ತೊಗೊಂಡು ಹೋಗ್ತೀವಲ್ವ, ಅಂದರೆ ಎಲೆ ಅಡಿಕೆ, ಹೂವು, ಕಾಯಿ, ಬಾಳೆಹಣ್ಣೆಲ್ಲ ತೊಗೊಂಡು ಹೋಗ್ತೀವಲ್ಲ, ಅಲ್ಲೆಲ್ಲ ಆ ಥರ ತೊಗೊಂಡೋಗಲ್ಲ ಫ್ರೆಂಡ್ಸ್. ಬರೀ ಸ್ವೀಟ್ಸು ಮೇಲೆ ಹಣ್ಣು, ಆಪಲು, ಬಾಳೆಹಣ್ಣು, ಸ್ವೀಟು ತೊಗೊಂಡೋಗ್ತಾರೆ. ಸ್ವಲ್ಪ ರಿಚ್ ಆಗಿದ್ದವ್ರು ಚೆನ್ನಾಗಿರೋ ಸ್ವೀಟ್ ತೊಗೊಂಡೋಗ್ತಾರೆ, ಇಲ್ಲ ಅಂದರೆ ಬಾಳೆಹಣ್ಣು, ಹಣ್ಣು ತೊಗೊಂಡೋಗ್ತಾರೆ ಅಷ್ಟೇ. ನಾನು ಅವ್ರು ಮತ್ತೆ ರಿಟರ್ನು ತೊಗೊಂಡೋಗಲ್ಲ, ನಮಗೆ ಕೊಟ್ಬಿಟ್ಟು ಹೋಗ್ತಾರೆ. ನಾನು ಅಂದ್ಕೊಂಡೆ, ಶಾಕ್ ಆಗಿಬಿಟ್ಟೆ, ಏನಕ್ಕೆ ಇವರು ಸ್ವೀಟ್ಸ್ ಎಲ್ಲ ತೊಗೊಬಂದು ಕೊಡ್ತವ್ರೆ ಅಂಥೇಳಿ. ಆಮೇಲೆ ನಮ್ಮನ್ನ ಕೇಳಿದೆ, ಅವರು ಹೌದು ಈ ಕಡೆ ಎಲ್ಲ ಸ್ವೀಟ್ಸ್ ಕೊಡ್ತಾರೆ ಅಂತ ಹೇಳಿದ್ರು. ತುಂಬ ಸ್ವೀಟ್ಸು ತುಂಬ
ತುಂಬಾ ಹಣ್ಣು ಎಲ್ಲ ಬರ್ತಿತ್ತು. ನಾನು ನೋಡಿಬಿಟ್ಟು ಒಂದು ಸ್ವಲ್ಪ ಶಾಕ್ ಆದೆ, ಒಂದೊಂದು ಕಡೆ ಒಂದೊಂದು ಅಂಥೇಳಿ. ಈ ಥರ ಈಶ್ವರಂಗೆ ನೀರು ಹಾಕಿಸ್ತೀವಲ್ವ, ಆ ಥರ ತುಂಬಾ ಒಂದು 2-3 ಸಲ ಮಾಡಿಸಿದ್ರು. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಹೋಮನೂ ಮಾಡಿದರು. ಅದು ಕ್ಲಿಪ್ಪಿಂಗ್ಸು ನನ್ನ ತೊಗೊಂಡಿದ್ಲು ನನ್ನ ಮಗಳು ಪಾಪ, ವೀಡಿಯೋಸ್ ಮಾಡಿದ್ಲು. ಫೋನಲ್ಲಿ ಸ್ಟೋರೇಜು ಫುಲ್ ಆಗಿದ್ದರಿಂದ ಇದು ನನ್ನ ಹಸ್ಬೆಂಡ್ ಫೋನಲ್ಲಿ ಮಾಡಿದ್ರು. ನನ್ನ ಫೋನು ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಹಾಗಾಗಿ ನನ್ನ ಹಸ್ಬೆಂಡ್ ಫೋನ್ ಮಾಡಿದ್ರಿಂದ ಅದು ಅವ್ರ ಸ್ಟೋರೇಜ್ ಫುಲ್ ಆಯಿತು ಅಂಥೇಳಿ ಅದು ಡಿಲೀಟ್ ಆಗಿಬಿಟ್ಟಿದೆ. ಇಷ್ಟ ಆಗಿತ್ತು ನಮ್ಮ ಮನೇಲಿ ಸಿಂಪಲ್ಲಾದ ಪೂಜೆ. ನಾವು ಡೆಲ್ಲಿಗೆ ಹೋಗಿರೋದಕ್ಕೂ ಇದೇ ಕಾರಣದಿಂದ. ಆಮೇಲೆ ನಮ್ಮ ಕೆಲಸನೂ ಆಯಿತು. ಆಮೇಲೆ ನಾವು ಚೆನ್ನಾಗಿ ನೆಮ್ಮದಿಯಾಗಿ ಪೂಜೆನೂ ಮಾಡಿಕೊಂಡು ರಿಟರ್ನು ಬೆಂಗಳೂರಿಗೆ ಬಂದ್ವಿ. ಆಮೇಲೆ ಏನೇನು ಎತ್ತ ಅಂತ ತುಂಬಾ ಲಾಂಗ್ ಆಗಿತ್ತು. ಅದೆಲ್ಲ ನಾನು ನಿಮ್ಮ ಜೊತೆ ಏನೂ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಅಂದರೆ ತುಂಬಾ ಕೆಲಸ ಎಲ್ಲ ಇರುತ್ತಲ್ವ, ಅದೆಲ್ಲ ನಿಮ್ಮ ಜೊತೆ ಏನೂ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಇಷ್ಟೇ ಪೂಜೆ ಎಲ್ಲ ಮಾಡಿದ್ದು ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಮಾಮೂಲಿ ಹೋಮ ಮಾಡಿದರು. ಅದು ಅದೇ ಶೇರ್ ಮಾಡೋಕ್ಕಾಗಿಲ್ಲ, ಅದು ವೀಡಿಯೋಸೇ ಆಗಿಲ್ಲ. ಪಾಪ ಮಾಡಿದ್ದಕ್ಕೂ ಅದು ಸಿಗಲಿಲ್ಲ ನನಗೆ. ನೋಡೋಣ ನೆಕ್ಸ್ಟ್ ಯಾವತ್ತಾದರೂ ನಮ್ಮನ್ನ ಯಾರಾದರೂ ಮಾಡಿದ್ರೆ ಫೋಟೋಸ್ ಇದ್ದರೆ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ. ಫ್ರೆಂಡ್ಸ್, ಫೈನಲಿ ಪೂಜೆ ಎಲ್ಲ ಆಯಿತು, ಊಟನೂ ಆಯಿತು. ಫ್ರೆಂಡ್ಸ್ ಬಂದಿದ್ದರು, ರಿಲೇಷನ್ ಅಲ್ಲ. ಫ್ರೆಂಡ್ಸ್ ಎಲ್ಲ ಹೋಗಿದ್ದು ಆಯಿತು. ಯಾಕಂದರೆ ರಿಲೇಷನ್ ಅಂದರೆ ಇದು ತುಂಬ ದೂರ ಆಗಿದ್ದರಿಂದ ನಾವು ಅಷ್ಟೇ ರಿಲೇಷನ್ ಇದ್ವಿದ್ವಿ. ಇವಾಗ ಬನ್ನಿ ಒಂದು ಕ್ಲಿಪ್ಪಿಂಗ್ಸು ನಮ್ಮ ಮನೆ ಹೇಗಿದೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇದು ಬಂದುಬಿಟ್ಟು ನಾವೇ ವಾಲ್ಪೇಪರ್ ಹಾಕಿರೋದು ಕುದುರೆದು. ಮೇಲೆ ಎಲ್ಲ ಕಲರ್ ಕಾಂಬಿನೇಷನ್ ಲೈಟಿಂಗ್ಸ್ ನನಗೆ ಇಷ್ಟ ಆಯಿತು. ಅದು ಜೂಮರು ಸಖತ್ತಾಗಿತ್ತು. ಅದು ಲೈಟ್ ಆಫ್ ಆದಮೇಲೆ ಚೆನ್ನಾಗಿ ಕಾಣ್ತಾಯಿತ್ತು. ಅದು ನಾನು ನಿಮಗೆ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡೋಕ್ಕೆ ಆಗಿಲ್ಲ. ಇದು ಬಂದುಬಿಟ್ಟು ಡಬಲ್ ಬೆಡ್ರೂಮ್ ಮನೆ, ಅಪಾರ್ಟ್ಮೆಂಟಲ್ಲಿದೆ. ಇದು ತೊಗೊಂಡಿದ್ದೀವಿ. ಮಕ್ಕಳು 3 ಜನ ಇದ್ದಿದ್ರು ಅಂಥೇಳಿ ಆಟ ಆಡ್ತಾಯಿದ್ರು. ನಮ್ಮ ಮನೇಲಿ ನಾಯಿ ಇದೆ ಅಲ್ವಾ, ಅದಕ್ಕೆ ರೂಮಲ್ಲಿ ಹಾಕಿ ಡೋರ್ ಲಾಕ್ ಮಾಡ್ಕೋತಾ ಇದ್ವಿ. ಮನೇಲಿ ಚಿಕ್ಕ ಮಗು ಇದೆ ಅಂಥೇಳಿ. ಬಂದುಬಿಟ್ಟು ನಮ್ಮ ಅಣ್ಣನ ಮಗ, ನಿಮಗೆ ಗೊತ್ತಿರೋದೇನೆ. ಇವಾಗ ನೋಡ್ತಾರೆ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಂಥೇಳಿ ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟ, ಮಾತಾಡೇನೇ ಇಲ್ಲ. ನಾನು ಮಾತಾಡು ಅಂತ ಇದ್ದೀನಿ, ಮಾತಾಡ್ತಾನೇ ಇಲ್ಲ. ಅಲ್ಲಿ ನಮ್ಮ ಅಜ್ಜಿ, ನಮ್ಮ ಅಮ್ಮ, ನಮ್ಮ ಅತ್ತಿಗೆ ಎಲ್ಲ ಮಾತಾಡ್ತಾಯಿದ್ರು. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬಾ ಮಾತಾಡ್ತಾಯಿದ್ರು. ಈ ಮಕ್ಕಳು ಬೇರೆ ಕುಣಿತಾಯಿದ್ರು, ಅವ್ರದ್ದು ಸೌಂಡ್ ಬರ್ತಾಯಿತ್ತು. ಇವರಿಬ್ಬರು ಅವ್ರು 3 ಜನನೇ, ಇಬ್ಬರೂ ಅವ್ರದ್ದು ನನ್ನ ಮಗಳು ಮತ್ತು ನನ್ನ ಮಗ ಸ್ವಲ್ಪ ಆಟ ಆಡ್ತಿರ್ತಾರೆ. ಇವ್ನು ಚಿಕ್ಕವನೇನೂ ಇಲ್ಲ, ತುಂಬ ತೀಟೆ ಮಾಡ್ತಾನೆ ಅಷ್ಟೇ. ಇವಾಗ ನೋಡಿ ನಿಮಗೆ ಹಾಯ್ ಮಾಡ್ತಾನೆ. ಫ್ಲಾಂಕೀಸ್ ಕೊಡು ಅಂತ ಹೇಳಿದ್ರೆ ಕೊಟ್ಟಿಲ್ಲ. ಇನ್ನು ನಾನು ಸೀರೆ ಎಲ್ಲ ಬಿಚ್ಚಿದೆ ಅಷ್ಟೇ. ಇನ್ನು ನಾನು ಮೇಕಪ್ ಎಲ್ಲ ತೊಳೆದಿರ್ಕಿಲ್ಲ. ಇವಾಗ ತೊಳಿತೀನಿ. ಊಟ ಮಾಡಿದೆ, ಹೊಟ್ಟೆ ಹಸಿತಾಯಿತ್ತು ಅಂತೇಳಿ ಇವಾಗೆಲ್ಲ ಹೋದ್ಮೇಲೆ ಊಟ ಮಾಡಿರೋದು ಅಷ್ಟೇ ಆಯಿತು. ಅದಕ್ಕೆ ವೀಡಿಯೋಸ್ ಮಾಡಿಬಿಡೋಣ, ಎಂಡ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಇಲ್ಲಿ ಬಂದುಬಿಟ್ಟು ನಮ್ಮ ಅಜ್ಜಿ ಸುಮ್ಮನೆ ಕೂತ್ಕೊಂಡಿದ್ವಿ. ನಮ್ಮಮ್ಮ ಮತ್ತು ನಮ್ಮ ಅತ್ತಿಗೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಫ್ರೆಂಡ್ಸ್, ಇವಾಗ ನನ್ನ ಪಾಪು ನಿಮಗೆ ಫ್ಲಾಂಕೀಸ್ ಕೊಟ್ಬಿಟ್ಟು ಬಾಯ್ ಮಾಡ್ತಾವನೆ. ಅಷ್ಟೇ, ನನಗೆ ಕೊಡು ಅಂದರೆ ಕೊಡ್ತಾಯಿಲ್ಲ, ಬರೀ ನಿಮಗೆ ಕೊಡ್ತಾವನೆ. ಇವನು ಬಂದುಬಿಟ್ಟು 1 ವರ್ಷದ ಮೇಲೆ 2 ತಿಂಗಳ ಪಾಪು. ನೋಡಿ ಎಷ್ಟು ತೀಟೆ ಗೊತ್ತಾ ಅವನು, ತುಂಬಾ ತೀಟೆ. ಹೇಳಿದ ಮಾತೆಲ್ಲ ಕೇಳ್ತಾನೆ. ಗುಡ್ ಬಾಯ್ ಅವನು ನೋಡಿದ್ರೆ ಇಷ್ಟ ಆಗ್ತಾ ಇರುತ್ತೆ. ತುಂಬ ಅಂದರೆ ತುಂಬ ಕ್ಯೂಟಿ ಅವನು. ಸರಿ ಫ್ರೆಂಡ್ಸ್, ಇವನು ಆಟ ಹಿಂಗೇ ಅಷ್ಟೇ ಆಟಾಡಿಕೊಂಡು ತುಂಬ ಆಟ ಆಡ್ತಾ ಇದ್ದ. ನಾನು ಮತ್ತೆ ಏನೂ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನನಗೂ ಕೆಲಸ ಇತ್ತು. ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡ್ತಾಯಿತ್ತು, ನಾನು ಕ್ಲೀನ್ ಮಾಡೋಕ್ಕೆ ಹೋಗಬೇಕಾಗಿತ್ತು. ಇವ್ರ ಜೊತೆ ನಾನು ಆಟ ಆಡ್ಕೊಂಡು ಕೂತ್ಕೊಳ್ಳಲ್ಲ. ಇವ್ರಿಗೆ ಇವಾಗ ಊಟ ಮಾಡಿಸ್ಬಿಟ್ಟು 3 ಜನಕ್ಕೂ ಮಲಗಿಸ್ಬಿಟ್ಟು ನಮ್ಮ ಕೆಲಸ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಮನೆಯೆಲ್ಲ ಶಿಫ್ಟ್ ಮಾಡ್ತಾ ಇದ್ದೀವಲ್ವ, ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಮನೆ ಶಿಫ್ಟ್ ಮಾಡಬೇಕು. ಹಾಗಾಗಿ ನಮ್ಮ ಮನೆಯವರು ಎಲ್ಲ ಅಲ್ಲೆಲ್ಲ ಖಾಲಿ ಮಾಡೋಕ್ಕೆ ಹೋಗಿದ್ರು. ಹಾಗಾಗಿ ಇಲ್ಲಿ ಬರೋ ಅಷ್ಟೊತ್ತಿಗೆ ಇಲ್ಲಿ ಇದ್ದಿದ್ದಷ್ಟು ನಾವೆಲ್ಲ ಕ್ಲೀನ್ ಮಾಡ್ಕೋಬೇಕು. ಪಾತ್ರೆ ಎಲ್ಲ ತೊಳಿಬೇಕು. ಅವರಿಬ್ಬರು ತೊಳಿತಾಯಿದ್ರು, ನಾನು ಇವಾಗ ಜಾಯಿನ್ ಆಗ್ತೀನಿ ಅವ್ರಿಗೆ ಕ್ಲೀನಿಂಗ್ಗೆ. ಸರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.